ಕರ್ನಾಟಕದ 3 ವಿಧಾನಸಭಾ ಉಪಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆದ್ದಿದೆ, ಸಂಡೂರಲ್ಲಿ ಕಾಂಗ್ರೆಸ್ ಗೆದ್ದಿದೆ, ಶಿಗ್ಗಾಂವಿಯಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಚನ್ನಪಟ್ಟಣದಲ್ಲಿ JDSನವರು ಹೇಳ್ತಾ ಇದ್ದಂತಹ ಮಾತು ಏನು ಅಂತ ಹೇಳಿದ್ರೆ, JDSನ ಭದ್ರಕೋಟೆ ಚನ್ನಪಟ್ಟಣ, ದೇವೇಗೌಡರನ್ನ ಚನ್ನಪಟ್ಟಣದ ಜನ ಕೈಬಿಡಲ್ಲ ಅಂತೇಳಿ. ಆದರೆ ನಿಖಿಲ್ ಕುಮಾರಸ್ವಾಮಿ 25,000ಕ್ಕೂ ಅಧಿಕ ಮತಗಳ ಅಂತರದಿಂದ ಹೀನಾಯವಾಗಿ ಸೋತರು. ಚನ್ನಪಟ್ಟಣದಲ್ಲಿ ಮೊಮ್ಮಗ ಹೀನಾಯವಾಗಿ ಸೋತ ಬಳಿಕ ದೇವೇಗೌಡರಿಗೆ ಈಗ ಕೇಳಲಾಗ್ತಾ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ದೇವೇಗೌಡರು ರಾಜೀನಾಮೆಯನ್ನು ಕೊಡ್ತಾರಾ? ಸ್ವಾಭಿಮಾನವನ್ನು ಮೇಲಕ್ಕೆತ್ತಿ ದೇವೇಗೌಡರು ಸ್ವಾಭಿಮಾನವೇ ಮುಖ್ಯ ಅಂಥೇಳಿ ದೇವೇಗೌಡರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರಾ? ಕಾಂಗ್ರೆಸ್ನ ಋಣದಿಂದ ಸಿಕ್ಕಿರುವಂತಹ, ಕಾಂಗ್ರೆಸ್ನ ಅನುಕಂಪದಿಂದ ಸಿಕ್ಕಿರುವಂತಹ, ಕಾಂಗ್ರೆಸ್ನ ದಯೆಯಿಂದ ಸಿಕ್ಕಿರುವಂತಹ, ಕಾಂಗ್ರೆಸ್ನ ಭಿಕ್ಷೆಯಿಂದ ಸಿಕ್ಕಿರುವಂತಹ ಆ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ದೇವೇಗೌಡರು ಕರ್ನಾಟಕಕ್ಕೆ ವಾಪಸ್ ಬರ್ತಾರ? ದೇವೇಗೌಡರಿಗೆ ಕೇಳಲಾಗ್ತಿರುವಂತಹ ಪ್ರಶ್ನೆ. 2019ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ JDSನ ಜಂಟಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಂತಹ ದೇವೇಗೌಡರು ಹೀನಾಯವಾಗಿ ಸೋತ ಬಳಿಕ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರ ಬಿತ್ತು. 2019ರ ಜುಲೈನಲ್ಲಿ ಬಿತ್ತು. ಇದಾದ ಬಳಿಕ 2020ರ ಜೂನ್ನಲ್ಲಿ ರಾಜ್ಯಸಭಾ ಸ್ಥಾನಕ್ಕೆ ಕರ್ನಾಟಕದಿಂದ ಚುನಾವಣೆ ನಡೆಯಿತು. ಅಂದರೆ ಕರ್ನಾಟಕದ ವಿಧಾನಸಭೆಯ ಶಾಸಕರು ರಾಜ್ಯಸಭೆಗೆ ಸಂಸದರನ್ನು ಆಯ್ಕೆ ಮಾಡಿದ್ರು. ಆ ಸಂದರ್ಭದಲ್ಲಿ ದೇವೇಗೌಡರಿಗೆ ಕಾಂಗ್ರೆಸ್ ಬೆಂಬಲವನ್ನು ಕೊಡ್ತು. ಕಾಂಗ್ರೆಸ್ನ ಬೆಂಬಲದೊಂದಿಗೆ, ಕಾಂಗ್ರೆಸ್ನ ಸಹಕಾರದೊಂದಿಗೆ ದೇವೇಗೌಡರು ರಾಜ್ಯಸಭೆಗೆ ಆಯ್ಕೆಯಾಗಿ ರಾಜ್ಯಸಭೆಯನ್ನು ಪ್ರವೇಶ ಮಾಡಿದರು. ದೇವೇಗೌಡರು ರಾಜ್ಯಸಭೆಗೆ ಸಂಸದರಾಗಿ ಆಯ್ಕೆಯಾಗಿದ್ದನ್ನು ಆಗ ಉಪರಾಷ್ಟ್ರಪತಿಗಳಾಗಿದ್ದಂತಹ ವೆಂಕಯ್ಯ ನಾಯ್ಡು, ರಾಜ್ಯಸಭೆಯ ಸಭಾಪತಿಯಾಗಿದ್ದಂಥವರು, ಅವರು ರಾಜ್ಯಸಭೆಗೆ ಸಿಕ್ಕಂತಹ ದೊಡ್ಡ ಅಸೆಟ್ ಇದು ಅಂಥೇಳಿ ಬಣ್ಣಿಸಿದರು ದೇವೇಗೌಡರ ಆಯ್ಕೆಯನ್ನು. ಆಗ 2020ರ ಜೂನ್ನಲ್ಲಿ ದೇವೇಗೌಡರ ಆಯ್ಕೆಯ ಹಿಂದಿನ ಕಾರಣ ಏನು, ಅವಿರೋಧವಾಗಿ ಆಯ್ಕೆಯಾಗಿದ್ದರ ಹಿಂದಿನ ಕಾರಣ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ನ ಬೆಂಬಲ. HD ಕುಮಾರಸ್ವಾಮಿ ಅವರು 2020ರಲ್ಲಿ ದೇವೇಗೌಡರು ರಾಜ್ಯಸಭೆಗೆ ಆಯ್ಕೆಯಾದಂತಹ ಸಂದರ್ಭದಲ್ಲಿ ಒಂದು ಟ್ವೀಟ್ ಅನ್ನು ಮಾಡ್ತಾರೆ. ಸೋನಿಯಾ ಗಾಂಧಿ ಅವರ ಅಪೇಕ್ಷೆಯ ಮೇರೆಗೆ, ಅವರ ಇಚ್ಛೆಯ ಮೇರೆಗೆ, ಅವರ ಮನವಿಯ ಮೇರೆಗೆ ದೇವೇಗೌಡರು ರಾಜ್ಯಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ, ಒಪ್ಕೊಂಡಿದ್ದಾರೆ. ಇಳಿ ವಯಸ್ಸಿನಲ್ಲಿ ಸುದೀರ್ಘ ರಾಜಕಾರಣದಲ್ಲಿ ದೇವೇಗೌಡರು ರಾಜ್ಯಸಭೆಗೆ ಕಂಟೆಸ್ಟ್ ಮಾಡುವುದಕ್ಕೆ, ರಾಜ್ಯಸಭಾ ಸ್ಥಾನವನ್ನು ಒಪ್ಕೊಂಡಿರುವಂಥದ್ದು ಅವರನ್ನು ಒಪ್ಪಿಸುವುದಕ್ಕೆ ಕಷ್ಟ ಆಗಿತ್ತು ನಮಗೆ ಅಂಥೇಳಿ. ಬಟ್ ಸೋನಿಯಾ ಗಾಂಧಿಯವರ ಮಾತನ್ನು ಕೇಳಿ ರಾಜ್ಯಸಭೆಗೆ ಕಂಟೆಸ್ಟನ್ನು ಮಾಡ್ತಾರೆ, ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಕಾಂಗ್ರೆಸ್ನ ಸಹಕಾರದೊಂದಿಗೆ 2020ರಲ್ಲಿ. ಆಗ ಮಲ್ಲಿಕಾರ್ಜುನ ಖರ್ಗೆ ಮತ್ತು ದೇವೇಗೌಡರು ಇಬ್ಬರು ಕೂಡ ಒಟ್ಟಿಗೆ ರಾಜ್ಯಸಭೆಯನ್ನು ಪ್ರವೇಶ ಮಾಡ್ತಾರೆ. 2020ರಲ್ಲಿ ದೇವೇಗೌಡರು ರಾಜ್ಯಸಭೆಗೆ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ JDSನ ಸಮ್ಮಿಶ್ರ ಸರ್ಕಾರ ಬಿದ್ದು 1 ವರ್ಷ ಆಗಿತ್ತು. ಆದರೂ ಕೂಡ ಕಾಂಗ್ರೆಸ್ನವರು ದೇವೇಗೌಡರನ್ನ ಅವಿರೋಧವಾಗಿ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳುಹಿಸಿದರು ಕಾಂಗ್ರೆಸ್ನ ಬೆಂಬಲದೊಂದಿಗೆ. 2019ರ ಜುಲೈನಲ್ಲಿ ಸಮ್ಮಿಶ್ರ ಸರ್ಕಾರ ಬಿದ್ದಾದ ಬಳಿಕ ಇದೇ ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರ ಬೀಳಲಿಕ್ಕೆ ಕಾಂಗ್ರೆಸ್ನವರೇ ಕಾರಣ ಅಂತೇಳಿ ಊರೆಲ್ಲ ದೂರ್ಕೊಂಡು ಓಡಾಡ್ತಾ ಇದ್ರು, ಸಿದ್ದರಾಮಯ್ಯನವರನ್ನು ದೂಷಣೆ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಇನ್ನೊಂದು ಮಾಹಿತಿಯನ್ನು ಕೂಡ ಹೊರ ಹಾಕಿದ್ರು. ಮೋದಿಯವರು ನನಗೆ CM ಸ್ಥಾನದ ಆಫರನ್ನು ಕೊಟ್ಟಿದ್ರು, ನಾನು BJPಯ ಜೊತೆಗೆ ಹೋಗಿದ್ದಿದ್ರೆ ಪರ್ಮನೆಂಟ್ ಆಗಿ ನಾನೇ CM ಆಗಿರ್ತಿದ್ದೆ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿದ್ರು. ಅಷ್ಟಿದ್ದಾಗಿಯೂ ಕೂಡ 2020ರಲ್ಲಿ ಕಾಂಗ್ರೆಸ್ನವರು ದೇವೇಗೌಡರನ್ನ ರಾಜ್ಯಸಭೆಗೆ ಕಳುಹಿಸಿದ್ರು. ಕಾರಣ ಏನು ಅಂತ ಹೇಳಿದ್ರೆ, ವಯೋವೃದ್ಧ ರಾಜಕಾರಣಿ, ಇಳಿ ವಯಸ್ಸಿನ ರಾಜಕಾರಣಿ, ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂಥವರು. ಹೀಗಾಗಿ ಅವರು ರಾಜ್ಯಸಭೆಗೆ ಬರಲಿ ಎನ್ನುವಂತಹ ಒತ್ತಾಸೆಯ ಮೇರೆಗೆ, ಸೋನಿಯಾ ಗಾಂಧಿಯವರ ಸೂಚನೆಯ ಮೇರೆಗೆ ಕಾಂಗ್ರೆಸ್ನವರು ಬೆಂಬಲವನ್ನು ಕೊಟ್ಟು ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳುಹಿಸಿದರು. ಏನು ಮಾಡಿದ್ರು ದೇವೇಗೌಡರು? ರಾಜ್ಯಸಭೆಗೆ ಹೋದಾದ್ಮೇಲೆ 2023ರ ವಿಧಾನಸಭಾ ಚುನಾವಣಾ ಫಲಿತಾಂಶ ಬರುವವರೆಗೆ ಕಾಂಗ್ರೆಸ್ಸನ್ನು ಹಿಗ್ಗಾಮುಗ್ಗ ಬೈಕೊಂಡು ತಿರುಗಾಡಿದ್ರು ಇದೇ ದೇವೇಗೌಡರು. ರಾಹುಲ್ ಗಾಂಧಿ ವಿರುದ್ಧನೂ ವಾಗ್ದಾಳಿಯನ್ನು ಮಾಡಿದ್ರು.
2023 ವಿಧಾನಸಭಾ ಚುನಾವಣಾ ಫಲಿತಾಂಶದಲ್ಲಿ JDS ಹೀನಾಯವಾಗಿ ಸೋತು BJPಯ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡ ಬಳಿಕ ರಾಜ್ಯಸಭೆಯಲ್ಲಿ ದೇವೇಗೌಡರು ಮಾಡಿದಂತಹ ಭಾಷಣದ ತುಣುಕುಗಳನ್ನು ತೆಗೆದು ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದೇವೇಗೌಡರು ರಾಜ್ಯಸಭೆಯಲ್ಲಿ ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡುವುದಕ್ಕಿಂತ ಹೆಚ್ಚಾಗಿ ಮೋದಿ ಭಜನೆಯನ್ನು ಮಾಡ್ಕೊಂಡು ಕೂತಿದ್ದಾರೆ. ಮೋದಿ ಭಜನೆ, ಮೋದಿಯನ್ನು ಹೊಗಳುವಂಥದ್ದು. ಒಂದರ್ಥದಲ್ಲಿ ದೇವೇಗೌಡರು ರಾಜ್ಯಸಭೆಯಲ್ಲಿ ಮೋದಿಯವರ ಹೊಗಳು ಭಟ್ಟರಾಗಿದ್ದಾರೆ. ಭಜನೆ ಮಾಡುವಂಥದ್ದು. ಹೇಗೆ ಭಕ್ತರು ದೇವರ ಎದುರುಗಡೆ ಕೂತ್ಕೊಂಡು ದೇವರನ್ನು ಹೊಗಳ್ತಾರೋ, ಭಜನೆ ಮಾಡ್ತಾರೋ, ಅದೇ ಪರಿಸ್ಥಿತಿ ದೇವೇಗೌಡರದ್ದು ರಾಜ್ಯಸಭೆಯಲ್ಲಿ. ಹೊರಗಡೆ ಬಿಡಿ, ಅಧಿವೇಶನ ಹೊರತುಪಡಿಸಿ ಅಥವಾ ಸಂಸತ್ತಿನ ಹೊರಗಡೆ ದೇವೇಗೌಡರು ದೇವೇಗೌಡರ ಮಗ ಕುಮಾರಸ್ವಾಮಿ, ದೇವೇಗೌಡರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ, ಈ 3 ಜನ ಕೂಡ ಮೋದಿ ಭಜನೆಯನ್ನು ಮಾಡ್ಕೊಂಡು ತಿರುಗಾಡ್ತಾ ಇದ್ದಾರೆ. ಅದು ಬೇರೆ ಪ್ರಶ್ನೆ. ಆದರೆ ಸಂಸತ್ತಿನ ಒಳಗಡೆ ಯಾರ ಕಾರಣದಿಂದ ಯಾವ ಸದನಕ್ಕೆ ತಾವು ಎಲೆಕ್ಟ್ ಆಗಿ ಬಂದರು ಮತ್ತು ಯಾವ ಉದ್ದೇಶಕ್ಕಾಗಿ, ಅಂದರೆ ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಅಂತೇಳಿ ಕಾಂಗ್ರೆಸ್ನವರು ಏನು ದೇವೇಗೌಡರಿಗೆ ಬೆಂಬಲವನ್ನು ಕೊಟ್ಟು ಅವರನ್ನು ರಾಜ್ಯಸಭೆಗೆ ಕಳುಹಿಸಲಾಯಿತೋ, ಅದೆಲ್ಲವನ್ನು ಮರೆತು ಬಿಟ್ಟು ದೇವೇಗೌಡರು ರಾಜ್ಯಸಭೆಯಲ್ಲಿ ಮಾಡ್ತಾ ಇರುವಂತಹ ಕೆಲಸ ಏನು ಅಂತ ಹೇಳಿದ್ರೆ ಮೋದಿ ಭಜನೆ. ಮೋದಿಯ ಹೊಗಳು ಭಟ್ಟರಾಗಿ ದೇವೇಗೌಡರು ಬದಲಾಗಿದ್ದಾರೆ ರಾಜ್ಯಸಭೆಯಲ್ಲಿ. ಸದನದ ಹೊರಗಡೆ ದೇವೇಗೌಡರು ಅವರ ಮಗ ಕುಮಾರಸ್ವಾಮಿ, ಅವರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಮೋದಿಯನ್ನು ಹೊಗಳುತ್ತಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದರೆ ಸದನದ ಒಳಗಡೆ ರಾಜಕೀಯ ಮುತ್ಸದ್ದಿಯಾಗಿ ಮಾಜಿ ಪ್ರಧಾನಿಯಾಗಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂಥವರು, ಅವರ ಮಗ 2 ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂಥವರು ಹಿತಾಸಕ್ತಿ ಕಾಪಾಡಲಿಕ್ಕೆ ಕೆಲಸ ಮಾಡಬೇಕಿತ್ತು, ರಾಜ್ಯದ ಹಿತಾಸಕ್ತಿ ಮಾಡಲಿಲ್ಲ ದೇವೇಗೌಡರು. ಸೊ ಈಗ ಚನ್ನಪಟ್ಟಣ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಎಲ್ಲರೂ ಕೂಡ ದೇವೇಗೌಡರ ಭಾಷಣವನ್ನು ಗಮನಿಸಿದ್ದಾರೆ. ಡಿಸೆಂಬರ್ ಒಳಗಡೆ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ, ಕಾಂಗ್ರೆಸ್ ಸರ್ಕಾರ ಇರಲ್ಲ, ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸುವುದೇ ನನ್ನ ಗುರಿ, ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸುವವರೆಗೆ ನನಗೆ ನಿದ್ದೆ ಬರಲ್ಲ ಅಂಥೇಳಿ ಇದೇ ದೇವೇಗೌಡರು ಚನ್ನಪಟ್ಟಣದಲ್ಲಿ ಹೇಳಿದ್ದಾರೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾರೆ. ಈಗ ದೇವೇಗೌಡರು ತಮ್ಮ ಸ್ವಾಭಿಮಾನದ ರಾಜಕಾರಣದ ಭಾಗವಾಗಿ ಮಾಡಬೇಕಾಗಿರುವಂತಹ ಕೆಲಸ ಏನು ಅಂತ ಹೇಳಿದ್ರೆ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ಅವರು ರಾಜ್ಯಸಭಾ ಮೆಂಬರ್ ಆಗಿರುವಂಥದ್ದೇ ಕಾಂಗ್ರೆಸ್ನ ಬೆಂಬಲದಿಂದಾಗಿ. ಒಂದು ವೇಳೆ ದೇವೇಗೌಡರ ರಾಜ್ಯಸಭೆಯ ಅವಧಿ ಮುಗಿಯುವಂಥದ್ದು 2026ರ ಜೂನ್ ತಿಂಗಳಿಗೆ, 2026ರ ಜೂನ್ ತಿಂಗಳಿಗೆ. ಒಂದು ವೇಳೆ ದೇವೇಗೌಡರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರೆ BJPಯವರು ದೇವರಾಣೆ ಮತ್ತೆ ದೇವೇಗೌಡರನ್ನು ರಾಜ್ಯಸಭೆಗೆ ಕರ್ಕೊಂಡು ಬರಲ್ಲ. ಕಾಂಗ್ರೆಸ್ನವರು ಏನು ಅನುಕಂಪವನ್ನು ತೋರಿದ್ರು ಆ ಅನುಕಂಪವನ್ನಾಗಲಿ ಆ ಗೌರವವನ್ನಾಗಲಿ ದೇವೇಗೌಡರ ಮೇಲೆ BJPಯವರು ತೋರಲ್ಲ. ಎರಡನೆಯದ್ದು, JDSಗೆ ರಾಜ್ಯಸಭೆಗೆ ತನ್ನ ಒಬ್ಬನೇ ಒಬ್ಬ ಸದಸ್ಯನನ್ನು ಆಯ್ಕೆ ಮಾಡಿ ಕಳುಹಿಸೋದಕ್ಕೂ ಕೂಡ ಅವರ ಬಳಿ ಶಾಸಕರಿಲ್ಲ. ಈಗ ಚನ್ನಪಟ್ಟಣವನ್ನು ಕಳ್ಕೊಂಡ್ರು, 18 ಇದ್ದಿದ್ದು 18 ಆಗಿದೆ ಚನ್ನಪಟ್ಟಣ ಸೋಲಿನ ಬಳಿಕ. JDSನ ಬಳಿ ನಂಬರೇ ಇಲ್ಲ. ರಾಜ್ಯಸಭೆಯಲ್ಲಿ JDSನಿಂದ ಇರುವಂಥ ಏಕೈಕ ಸದಸ್ಯ ಯಾರು ಅಂತ ಹೇಳಿದ್ರೆ ಅದು ದೇವೇಗೌಡರು. ಅದು ಕೂಡ ಕಾಂಗ್ರೆಸ್ನ ಅನುಕಂಪದ ಕಾರಣದಿಂದಾಗಿ ರಾಜ್ಯಸಭೆಯಲ್ಲಿ JDSನ ಏಕೈಕ ಮೆಂಬರ್ ಇದ್ದಾರೆ, ಅದು ದೇವೇಗೌಡರು. 2028ರವರೆಗೂ ಕೂಡ JDSಗೆ ರಾಜ್ಯಸಭೆಗೆ ಯಾವ ಮೆಂಬರನ್ನು ಕೂಡ ಕಳುಹಿಸಲಿಕ್ಕೆ ಅದರ ಬಳಿ ಶಾಸಕರ ಸಂಖ್ಯೆ ಇಲ್ಲ. 2028ಕ್ಕೆ ಅಸೆಂಬ್ಲಿ ಎಲೆಕ್ಷನ್ ಆಗಿ ಆ ಅಸೆಂಬ್ಲಿ ಚುನಾವಣೆಯಲ್ಲಿ JDS ಎಷ್ಟು ಸೀಟನ್ನು ಗೆಲ್ಲುತ್ತೆ ಅನ್ನೋದ್ರ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ. ಕಾರಣ 2028ರ ಜೂನ್ನಲ್ಲಿ ಮತ್ತೆ ರಾಜ್ಯಸಭಾ ಚುನಾವಣೆ ಇದೆ ಕರ್ನಾಟಕ ವಿಧಾನಸಭೆಯಿಂದ, ಆಗ ನಿರ್ಧಾರ ಆಗುತ್ತೆ. ಅಲ್ಲಿಯವರೆಗೆ JDSಗೆ ಸ್ವತಂತ್ರವಾಗಿ ಕಳುಹಿಸೋಕ್ಕಾಗಲ್ಲ. ಒಂದು ವೇಳೆ ದೇವೇಗೌಡರು ಈಗ ದೇವೇಗೌಡರು ಸ್ವಾಭಿಮಾನಿ ಆಗಿದ್ದರೆ ರಾಜೀನಾಮೆ ಕೊಡಬೇಕು. ಬೇಡ ನನಗೆ ಅಂಥೇಳಿ, ನನಗೆ ಅವಶ್ಯಕತೆ ಇಲ್ಲ, ನಾನೀಗ BJPಯ ಜೊತೆಗಿದ್ದೀನಿ, ನಿಮ್ಮ ಸರ್ಕಾರವನ್ನು ಉರುಳಿಸುವುದೇ ನನ್ನ ಏಕೈಕ ಗುರಿಯಾಗಿರೋದ್ರಿಂದ ನಾನು ಅಲ್ಲಿಯವರೆಗೆ ನಿದ್ದೆ ಮಾಡಲ್ಲ ಅಂಥೇಳಿ ಚನ್ನಪಟ್ಟಣದಲ್ಲಿ ನಾನು ಶಪಥ ಮಾಡಿರೋದ್ರಿಂದಾಗಿ ನನಗೆ ಈ ರಾಜ್ಯಸಭಾ ಸ್ಥಾನ ಬೇಡ ಅಂಥೇಳಿ ದೇವೇಗೌಡರು ರಾಜೀನಾಮೆಯನ್ನು ಕೊಟ್ಟು ಹೊರಬಂದು ಮತ್ತೆ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋಗುವಷ್ಟರವರೆಗೆ ನಾನು ಸುಮ್ಮನಿರಲ್ಲ ಎನ್ನುವಂಥ ಶಪಥವನ್ನು ದೇವೇಗೌಡರು ಕೈಗೊಂಡ್ರೆ ದೇವೇಗೌಡರ ಶಕ್ತಿಯನ್ನು ನಾವು ಮೆಚ್ಚಬಹುದು. 1996ರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ದು ಕೂಡ ಕಾಂಗ್ರೆಸ್ನ ಬಾಹ್ಯ ಬೆಂಬಲದೊಂದಿಗೆ. ದೇವೇಗೌಡರು ಹೇಳ್ತಾರೆ, ಕುಮಾರಸ್ವಾಮಿ ಹೇಳ್ತಾರೆ, ಕಾಂಗ್ರೆಸ್ನವರು ಸರ್ಕಾರವನ್ನು ಬೀಳಿಸಿದ್ರು ಅಂತೇಳಿ. ಬಟ್ ಕಾಂಗ್ರೆಸ್ನ ಬೆಂಬಲದೊಂದಿಗೇ
ದೇವೇಗೌಡರು ಪ್ರಧಾನಿ ಆಗಿದೆ. ಇಲ್ಲದಿದ್ದರೆ ಪ್ರಧಾನಿ ಆಗ್ತಾ ಇರಲಿಲ್ಲ ದೇವೇಗೌಡರು ಪ್ರಧಾನಮಂತ್ರಿ ಆಗದೆ ಹೋಗಿದ್ದಿದ್ರೆ ದೇವೇಗೌಡರಿಗೆ ಈಗ ಸಿಗ್ತಾ ಇರುವಂಥ ಈ ರಾಜಕೀಯ ಗೌರವ ಸಿಗ್ತಾನೆ ಇರಲಿಲ್ಲ. 2006ರಲ್ಲಿ ದೇವೇಗೌಡರ ಮಗನೇ ಕುಮಾರಸ್ವಾಮಿ ಫಸ್ಟ್ ಟೈಮ್ MLA, 2004ರಲ್ಲಿ ಕುಮಾರಸ್ವಾಮಿ ಫಸ್ಟ್ ಟೈಮ್ MLA. ಇದೇ ಕುಮಾರಸ್ವಾಮಿ ಕಾಂಗ್ರೆಸ್ ಮತ್ತು JDSನ ಸರ್ಕಾರವನ್ನು ಬೀಳಿಸಿದ್ರು ದೇವೇಗೌಡರ ಇಚ್ಛೆಗೆ ವಿರುದ್ಧವಾಗಿ ಅಂತ ದೇವೇಗೌಡರು ಹೇಳ್ತಾ ಇದ್ದಾರೆ. ಬಟ್ ಬೀಳಿಸಿದ್ದು ಯಾರು? ಇದೇ ಕುಮಾರಸ್ವಾಮಿ. ಸ್ವಾಭಿಮಾನಿ ದೇವೇಗೌಡರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಒಂದು ವೇಳೆ ರಾಜೀನಾಮೆ ಕೊಟ್ಟರೆ ದೇವೇಗೌಡರು, ಆಗ ಕಾಂಗ್ರೆಸ್ಸಿಗೆ ಆ ಸೀಟ್ ಸಿಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ನ ಬಳಿ 135 + 2 + 1 ಅಲ್ಲಿಗೆ 138 ಶಾಸಕರು ಇದ್ದಾರೆ. 138 ಶಾಸಕರು ಆರಾಮದಲ್ಲಿ ಆ ಸೀಟನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಉಪಚುನಾವಣೆ ಆದರೆ ದೇವೇಗೌಡರು ರಾಜೀನಾಮೆ ಕೊಟ್ಟ ಬಳಿಕ. BJPಯು ಗೆಲ್ಲಕ್ಕಾಗಲ್ಲ, JDS ಗೆಲ್ಲಕ್ಕಾಗಲ್ಲ. JDS ಕಳುಹಿಸೋಕ್ಕೆ ಆಗಲ್ಲ 2028ರವರೆಗೆ ಸಿಂಗಲ್ ಮೆಂಬರನ್ನು ಕೂಡ. ಸೊ ದೇವೇಗೌಡರು ಸ್ವಾಭಿಮಾನವನ್ನು ಮೆರಿಬೇಕು ಅಂತ ಹೇಳಿದ್ರೆ ರಾಜೀನಾಮೆಯನ್ನು ಕೊಟ್ಟು ಹೊರಬರಬೇಕು. ನನಗೆ ಬೇಕಾಗಿಲ್ಲ ನಿಮ್ಮ ಅನುಕಂಪದ, ನಿಮ್ಮ ಭಿಕ್ಷೆಯ, ನಿಮ್ಮ ದಯೆಯಿಂದ ಸಿಕ್ಕಿರುವಂತಹ ಈ ರಾಜ್ಯಸಭಾ ಸ್ಥಾನ ಅಂಥೇಳಿ ದೇವೇಗೌಡರು ಏನಾದರೂ ಬಂದರೆ, ರಾಜೀನಾಮೆಯನ್ನು ಕೊಟ್ಟು ಬಂದರೆ, ಆಗ ಬಹುಶಃ JDSಗೆ ಅದು ಹೊಸ ಶಕ್ತಿಯನ್ನು ತುಂಬಬಹುದು ನೈತಿಕ ರಾಜಕಾರಣದ ದೃಷ್ಟಿಯಲ್ಲಿ. ಬಟ್ ದೇವೇಗೌಡರು ಆ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಯೇ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಎಲ್ಲಿ ಅಧಿಕಾರ ಇರುತ್ತೋ ಅಲ್ಲಿ JDS ಇರುತ್ತೆ, ಎಲ್ಲಿ ಸಕ್ಕರೆ ಇರುತ್ತೋ ಅಲ್ಲಿ ಇರುವೆಗಳು ಮುತ್ತಿಕೊಳ್ತವೆ ಅನ್ನುವ ಮಟ್ಟಿಗೆ JDSನಲ್ಲಿ ವಿಶೇಷವಾಗಿ ದೇವೇಗೌಡ ಕುಟುಂಬದಲ್ಲಿ ರಾಜಕಾರಣ ಇರೋದರಿಂದಾಗಿ ಬಹುಶಃ ದೇವೇಗೌಡರು ರಾಜೀನಾಮೆಯನ್ನು ಕೊಡಲ್ಲ. ಸ್ವಾಭಿಮಾನ ಮತ್ತು ಅಧಿಕಾರ ಎನ್ನುವಂತಹ ಸಂದರ್ಭ ಬಂದಂತಹ ಸಂದರ್ಭದಲ್ಲಿ ದೇವೇಗೌಡ ಕುಟುಂಬದ ಮೊದಲ ಆಯ್ಕೆ ಮತ್ತು ಪರ್ಮನೆಂಟ್ ಆಯ್ಕೆ ಯಾವುದು ಅಂತ ಹೇಳಿದ್ರೆ ಅಧಿಕಾರ ಅಷ್ಟೇ, ಸ್ವಾಭಿಮಾನ ಅಲ್ಲ.